ತಾಲೂಕಿನ ಎಲ್ಲೆಡೆಯಿಂದ ಪ್ರತಿನಿತ್ಯ ನೂರಾರು ರೈತರು ಹಾಗೂ ಸಾರ್ವಜನಿಕರು ವಿವಿಧ ಕಾರ್ಯಗಳ ನಿಮಿತ್ತ ತಹಶೀಲ್ದಾರ್ ಕಚೇರಿಗೆ ಆಗಮಿಸುತ್ತಾರೆ. ಇಲ್ಲಿಗೆ ಬರುವ ಜನರಿಗೆ ಉತ್ತಮ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಸಮಾಜ ಸೇವಕರು ಹಾಗೂ ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಸದಸ್ಯರು ಆದ ಡಾ ಎಚ್.ಎಂ. ಸುಬ್ಬರಾಜು ಅವರು ತಾಲೂಕು ಕಚೇರಿ ಆವರಣದಲ್ಲಿ ನೂರಾರು ಹಸಿರು ಗಿಡಗಳ ಪಾಟುಗಳನ್ನು ಇಟ್ಟು ಹಸಿರಿನಿಂದ ಕಂಗೊಳಿಸುವ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ಇದರೊಂದಿಗೆ ತಾಲೂಕಿನ ದೂರದ ಊರುಗಳಿಂದ ಆಡಳಿತ ಸೌಧಕ್ಕೆ ಬರುವ ಜನರು ಹಲವು ತಾಂತ್ರಿಕ ಸಮಸ್ಯೆಗಳಿಂದ ಕಾಯಬೇಕಾಗುತ್ತೆ. ಇಂತಹ ಸಮಯದಲ್ಲಿ ವೃದ್ಧರು, ಮಹಿಳೆಯರು, ವಿಕಲಚೇತನರು ಕುಳಿತುಕೊಂಡು ಶ್ರಮಿಸಲು ಕಲ್ಲಿನ ಬೆಂಚ್ಗಳನ್ನು ಸಹ ವ್ಯವಸ್ಥೆ ಮಾಡುವ ಮೂಲಕ ಸಾಮಾಜಿಕ ಕಳಕಳಿ ಮೆಳೆದಿದ್ದಾರೆ. ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ತಾಲೂಕಿನ ಯುವ ನೇತಾರ, ಅಭಿವೃದ್ಧಿಯ ಹರಿಕಾರ, ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಪ್ರೇರಣೆ ಎಂದು ಡಾ ಸುಬ್ಬರಾಜು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಶರತ್ ಬಚ್ಚೇಗೌಡ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ತಾಲೂಕು ಆಡಳಿತಕ್ಕೂ ಶಾಸಕರು ಎಚ್ಚರಿಕೆ ನೀಡಿದ್ದು, ಗ್ರಾಮೀಣ ಪ್ರದೇಶಗಳಿಂದ ಬರುವ ರೈತರು, ಸಾರ್ವಜನಿಕರು, ಮಹಿಳೆಯರು ಹಾಗೂ ವಿಕಲಚೇತನರನ್ನ ಪದೇ ಪದೇ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಏತನ್ಮಧ್ಯೆ ತಾಲೂಕು ಕಚೇರಿಗೆ ಬರುವ ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾನು ಸಹ ಶಾಸಕರೊಂದಿಗೆ ಕೈಜೋಡಿಸಿ ಈ ಕಾರ್ಯ ಮಾಡಿದ್ದೇನೆ. ತಾಲೂಕು ಕಚೇರಿ ಆವರಣದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಸಹ ಒದಗಿಸಿಕೊಡಲಾಗಿದೆ ಎಂದು ತಿಳಿಸಿದರು. ಕೋಟೆ ತಾಲೂಕಿನಲ್ಲಿ ಕೇಂದ್ರ ಬಿಂದುವಾದಂಥ ನಮ್ಮ ಆಡಳಿತ ಸೌಧಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಬರುವಂಥ ರೈತರಿಗೆ ಇವರಿಗೆಲ್ಲ ಗಿಡಗಳು ಮತ್ತು ಜಗಲಿಗಳನ್ನು ಹಾಕ್ಸ್ಬೇಕಂತೇಳಿ ನಮಗೆ ಆದೇಶ ಕೊಟ್ಟಿದ್ರು. ಅದೇ ರೀತಿಯಾಗಿ ಇಡೀ ಕಾಂಪೌಂಡ್ನ ಸ್ವಚ್ಛ ಮಾಡಿ ಎಲ್ಲ ನಾವು ಜಗಲಿಗಳನ್ನು ಹಾಕ್ಸಿ ಬಂದಂಥ ರೈತಾಪಿ ವರ್ಗದವ್ರು ಏನಾದ್ರು ಕೆಲಸಕ್ಕೆ ಬಂದಾಗ ಅರ್ಧ ಗಂಟೆ 1 ಗಂಟೆ ಲೇಟ್ ಆದಾಗ ಅವ್ರು ಕುತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲದಿದ್ದ ಕಾರಣ ಎಲ್ಲರಿಗೂ ಜಗಲಿಗಳು ಹಾಕ್ಸಿ ಮತ್ತು ಎಲ್ಲ ಗ್ರೀನರಿ ಆಗಿರ್ಬೇಕಂತ ಹೇಳಿದಕ್ಕೆ ನಾವು ನಮ್ಮ ಶಾಸಕರ ಆದೇಶದ ಮೇರೆಗೆ ಈಗ ಇಡೀ ಹೊಸಕೋಟೆ ತಾಲೂಕು ಒಳಭಾಗ ಮತ್ತು ಹೊರಭಾಗ ಒಂಥರ ಗ್ರೀನರಿ ಮಾಡಿಬಿಟ್ಟಿದ್ದೀವಿ. ತಾವು ನೋಡ್ಬೋದು, ಇದೆಲ್ಲ ನಮ್ಮ ಶಾಸಕರ ಅವರ ಮಾರ್ಗದರ್ಶನದಂತೆ ಮಾಡಿರ್ತೀವಿ. ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತೇಳಿ ಇವತ್ತು ನಮಗೆ ನೂತನವಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಮ ಕಚೇರಿಗೆ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಶುಭ ಕೋರ್ತಾ ಇದ್ದೇವೆ. ಸುಮಾರಿಗೆ ಒಂದು 100 ಪಾಠಗಳು, ಹೊರಗಡೆ ಒಂದು 70-80 ಜಗಲಿಗಳು ಹಾಕ್ಸಿದ್ದೀವಿ. ಎಲ್ಲ ಸುತ್ತು ಗಿಡಗಳನ್ನ ಹಾಕ್ಸಿದ್ದೀವಿ. ಮತ್ತು ಒಳಗಡೆ ನಾವೇ ಟಾಯ್ಲೆಟ್ಗೆ ಒಬ್ಬ ಆಳ್ನಿಟ್ಟು ಅಲ್ಲಿ ಕ್ಲೀನ್ ಮಾಡಿಸೋ ಕೆಲಸ ಆಗ್ಬೋದು, ವರಂಡ ಕ್ಲೀನ್ ಮಾಡಿಸೋ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ ನಮ್ಮ ಶಾಸಕರ ಆದೇಶದ ಮೇರೆಗೆ. ಗಿಡಗಳು ಒಂದು ರೀತಿಯಲ್ಲಿ ಬರ್ತಕ್ಕಂಥ ಕೆಲಸ ಮಾಡಿಸ್ಕೊಳ್ಳೋ ಸ್ವಾಗತ ಮಾಡ್ದಂಗೆ ಇರುತ್ತೆ ಗ್ರೀನರಿ. ಯಾಕಂದ್ರೆ ನಮ್ದು ಗ್ರೀನ್ ಸಿಟಿ ಅಲ್ವಾ ನಮ್ಮ ಬೆಂಗಳೂರು. ಅದೇ ನಾವು ಇನ್ನೇನು ಇಷ್ಟರಲ್ಲೇ ನಮ್ದು ಹೊಸಕೋಟೆನೂ ಬೆಂಗಳೂರು ಸೇರ್ಕೊಂಡ್ಬಿಡ್ತೈತೆ ಅಂತೇಳಿ ನಮ್ಮ ಶಾಸಕರ ಆದೇಶದ ಮೇರೆಗೆ ನಾವು ಗಿಡಗಳನ್ನೆಲ್ಲ ತರಿಸಿ ಇವತ್ತು ಸುಮಾರು ಗಿಡಗಳು ತಾವು ನೋಡ್ಬೋದು.